ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಂಜನವನ ಫ್ಯಾಮ್ ವ್ಲಾಗ್ಸ್. ಇವತ್ತು ನಂದು ಬರ್ಡೇ. ಸೊ ಇಷ್ಟು ಚಂದ ರೆಡಿಯಾಗಿ ಹೇಳಿ ಪಾಪ ಏನೋ ಗಿಫ್ಟ್ ಕೊಡ್ತೀನಿ ಅಂದೆ. ನನ್ನ ಮಗ ನನಗೋಸ್ಕರ ಏನೋ ಗಿಫ್ಟ್ ಕೊಡ್ತಾನಂತೆ. ಇದು ನನ್ನ ಬರ್ಡೇಗಾ? ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಬರ್ಡೇ. ಅಮ್ಮ ಅಂತ ಬರೀತಾರೆ, ರಂಜಿತಾ ಅಂತ ಬರ್ತಿದ್ಯಲ್ಲೋ. ಫ್ರಮ್ ಲೋಕೇಶ್ ಪೂರ್ವಿಕ್ ಆರ್ದಿತಾ ರಂಜಿತಾ. ಓಪನ್ ಮಾಡಕ್ ನೀನ್ ಕ್ಯಾಮ್ರಾ ಇಟ್ಕೋಬೇಕು. ಬೈದು ಬರ್ತೀನಿ ಅಂತಾನೆ. ಇಟ್ಕೊ ನಿಮಿಷ. ಓಪನ್ ಮಾಡ್ತೀನಿ, ಇಟ್ಕೊಳ್ಳೋ. ಹಿಂಗೆ ತೆಗ್ಯದ ಬರ್ತೈತ ನೋಡಮ್ಮ, ಈ ಕಡೆಯಿಂದ ತೆಗಿ. ಸಿಲ್ಕ್ ಚಾಕ್ಲೇಟ್ ಎಲ್ಲಿಂದ? ಹ್ಯಾಪಿ ಬರ್ಡೇ. ರೆಡಿ ಆಗಿದ್ದೀನಿ, ಪ್ಲೀಸ್. ಹೊಡೆದಾಕ್ಬಿಡ್ತೀನಿ ಪೂರ್ವಿ. ಇನ್ನೂ ವಿಡಿಯೋ ಮಾಡಿಲ್ಲ. ಒಂದು ಡೈರಿ ಮಿಲ್ಕು, ಒಂದು ಮಿಲ್ಕಿ ಬಾರು ಬೇಕ್ರಿಯಿಂದ ಹೊತ್ಕೊಂಬಂದಾನೆ. ಅದಕ್ಕೆ ನಮ್ಮ ಅಮ್ಮನ ಬೈತಾ. ಈ ಕಲರ್ಸ್ ಎಲ್ಲಿಂದ ತಂದ? ಇದು ಈ ಕಲರ್ನ ಫ್ಯಾನ್ ಇದು ಓಪನ್ ಮಾಡಿ ಹೋಗಿ. ಆರ್ದಿಟ್ಕೊಟ್ಟಿದ್ದು. ಇದು ಓಪನ್ ಮಾಡ. ಅದು ಹೋಲಿ ಕಲರ್. ಹಿಂಗೆಲ್ಲ ಹಚ್ಬೇಡ ಪಾಪ, ಇನ್ನು ಬಟ್ಟೆಗೆಲ್ಲ ಗಲೀಜಾಗುತ್ತೆ. ಇನ್ನೂ ರೆಡಿ ಆಗಿಲ್ಲ. ದಸರಾ ಕೊಡ, ಓಪನ್ ಮಾಡ್ತೀನಿ. ಕ್ಯಾಮ್ರಾ ಇಟ್ಕೊಂಡು ನೀನು. ಹೌದಾ? ಹ್ಯಾಪಿ ಬರ್ಡೇ ರಂಜಿತಾ, ಅವರ್ ಮದರ್. ಯು ಆರ್ ಬೆಸ್ಟ್ ಮಾಮ್. ಯು ವಿಲ್ ಟೀಚ್ ಅಸ್ ವೆಲ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಅಟ್ಲೀಸ್ಟ್ ಟೀಚ್ ಅಸ್ ವೆಲ್ ಅಂತ ಬಂದಿದೆಯಲ್ಲ. ಹಾಕೋ ಸಿಂಬಡ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇಲ್ಲಿ ಅಪ್ಪನ ಆರ್ದಿತ ಹೆಲ್ಪ್ ಮಾಡೋಣ. ಥ್ಯಾಂಕ್ ಯು ಆರ್ದಿತ್. ಚಾಕ್ಲೇಟ್ಸ್ ಏನು ಅಷ್ಟು ತಗೊಬಂದಿದ್ಯೋ, ಅದಕ್ಕೆ ಕಿಟ್ಕ್ಯಾಟ್ ಹೋಗಿ ತಗೊಬಂದಿದ್ದೆ ಬೇಕ್ರಿಗೆ ಹೋಗಿ. ಆಮೇಲೆ ಲೇಸ್ ತಗೊಂಡು ಬಂದ್ರೆ ನಮಗೆ ಸ್ನಾಕ್ಸ್. ಬಾ ಪಾಪು. ನಾವು ಇವಾಗ ಊರಿಗೆ ಹೋಗ್ತಾ ಇದ್ದೀವಿ. ಒಂದು ತಿಥಿ ಇತ್ತು. ನಮ್ಮ ಮಾವನ ತಂಗಿನ ಅಕ್ಕನಲ್ಲ, ನಮ್ಮ ಮಾವರ ಅಕ್ಕ ಅವ್ರದ್ದು ತಿಥಿ ಇತ್ತು ಇವತ್ತು. ಶ್ರಾದ್ದ ಕಾರ್ಯ ಐತೆ. ಸೊ ಹೊರಡ್ತಾ ಇದ್ವಿ. ಇವತ್ತು ನನ್ನ ಬರ್ತಡೇ. ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬರ್ಡೇ ಇನ್ನೊಂದು ಗಿಫ್ಟ್ ಇದೆ. ನನ್ನ ಮಗನ ಕೈಯಿಂದ ಏನಿಲ್ಲ, ಬರೀ ಬೇಕ್ರಿಯಿಂದ ಚಾಕ್ಲೇಟ್ ಇಟ್ಕೊಂಡು ಮಾಡಿಲ್ಲ. ಖುಷಿ ಐತೆ. ಬರ್ಡೇ ಡ್ರೆಸ್ನ ಇದಕ್ಕೆ ಹಾಕೊಂಡು ಹೋಗೋದು ಬೇಡ ಅಂತ ಡ್ರೆಸ್ ಚೇಂಜ್ ಮಾಡಿಕೊಂಡೆ. ಈವ್ನಿಂಗ್ ಹಾಕೊಳ್ಳೋಣ ಅಂದ್ಬಿಟ್ಟು ಈಗ ಊರಿಗೆ ಹೊರಟಿದ್ದೀವಿ. ಕೇಕ್ ಕಟ್ ಮಾಡ್ಸಲ್ಲ, ಊರಿಗೆ ಹೋಗ್ಬಿಟ್ಟು 2 days ಊರಲ್ಲೇ ಇರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಮ್ಮ ಮಮ್ಮಿ ಕರೆದೇ ಇಲ್ಲ, ನಾನೇ ಇರ್ತೀನಿ ಅಂತ ಹೇಳ್ತಾ ಇದ್ದೀವಿ. ಅವ್ರೇನು ಇರು ಅಂತ ಏನಿಲ್ಲ. ಇದ್ರೆ ಖುಷಿ, ಇಲ್ಲದ್ರೆ ಖುಷಿ ಅಷ್ಟೇ. ಅವ್ರೇನು ಹೊರಗಡೆ ಹೋಗ್ಬೇಕು, ನೀವು ಹೋಗಿದ್ ಬನ್ನಿ ದೀಪಾವಳಿ ಇಲ್ಲ. ಅವರು ಬಿಸಿ ಪಾಪ. ಬೆಳಗ್ಗೆ ಸಂಜೆ ಗಂಟೆ ಬಟ್ಟೆ ಹೊಲಿತಾರೆ. ಅವರು ಫ್ರೀನೇ ಇರಲ್ಲ. ಇವತ್ತು ಬೇರೆ ರಜನಿ ಅವಳ ಚಿಕ್ಕ ಮಗಳನ್ನ ತಗೊಬಂದು ಬಿಟ್ಟವಳೆ. ಅವ್ರ ಗಿಡಕ್ಕೆ ಇದಾಗ್ತವ್ರಂತೆ, ದಾರ ಆಗ್ತವ್ರಂತೆ. ಅದಕ್ಕೆ ಹಬ್ಬ ತಿಥಿ ಕರ್ಕೊಂಡು ಹೋಗಿ ಬಿಡುವತ್ತಾಯ್ತು. ನನ್ನ ಮಕ್ಕಳಿಂದ ನಿಂಗೆ ಬಿಟ್ಬಿಟ್ಟೈತೀನಿ. ಜೊತೆ ನೋಡ್ಕೋ. ನೀವು ಪೂರ್ವಿದ್ರೆ ಸಾಕು, ನಾವು ಪೂರ್ವಿದ್ರೆ ಸಾಕು ನೋಡ್ಕೋತಾನೆ. ಈ ಮಂತ್ ದೀಪಾವಳಿ ಬರ್ತಾ ಇದೆ. ಎಲ್ಲರೂ ರೆಡಿ ಆಗಿರಿ. 31st ದೀಪಾವಳಿ ಚಪ್ಪಾಳೆ. ಅವ್ರ ಮನೆಗೆ ಹೋಗಿ ಪಟಾಕಿ ಹೊಡಿತೀಯ ನೀನು. ಅದೇ ಯಾರ ಮನೇಲಿ? ಊರಿಗೆ ಹೋದಾಗ ಸಿಗ್ತೀರಿ. ಪಪ್ಪಿ ಮತ್ತೆ ಓಪನ್ ಮಾಡೋ ಈಗ ಯಾರ ಕಬ್ಬು ಓನರ್ ಬಂದು ಬೈಬೇಕಲ್ಲ. ನೀವು ಗಲೀಜು ಧೂಳು ಏನು ಇಟ್ಟೇಳು. ಸೀಬೆಣ್ಣೆ ನೋಡ್ಲಾಕಿ ತೊಳಿತಾರನೆ. ಎಲೆಗೊಂದು ಕಾಯಿ ಬಿಟ್ಟೈತಿ. ಎಲ್ಲೈತಿಲ್ಲ ಮೇಲೇನಾ? ಏನು ಅದೇ ನಾ ಗಲೀಜು ಏನು ಸೋದು ಅಂತ ಗೊತ್ತಾಯ್ತಾ ಇಲ್ಲ. ಅದ್ರದ್ದೇ ನಿನ್ಗೆ ಟಚ್ ಆಗೈತೆ ನೋಡು. ಲೋ ಬರ್ತಾರೆ ಕಬ್ಬು ಓನರು. ಅದೇ ತಪ್ಪದಾ? ನೀನು ಹೋಗ್ಲು ಇಲ್ಲಾಂದ್ರೆ ಹೋಗಿ ನೀನು ಎತ್ಕೊಳ್ಳು. ಆ ಹುಡುಗಂಗೆ ಗೊತ್ತಾಗತ್ತ ಪಾಪ ಹೆಂಗೆ ಅವಾಜ್ ಆಗ್ತಾ ಇದೆ. ಇನ್ನೊಂದು ಬೇಕಾದ್ರೆ ಎತ್ಕೋತಾಗೆ ಕೊಡು, ಕಾಲು ಕೊಡು. ಈಗ ಕಾಲಲ್ಲಿ ನೋಡಲ್ಲಿ ಸಾಕು ಬಾರಲ್ಲ. ಅಲ್ಲಿ ಬೈತಾವ್ರೆ ಬೈತಾವ್ರೆ. ಬೇಕಾಗಿತ್ತ ಇದೆಲ್ಲ.
ಬೇಕಿತ್ತ ಮಗನೇ. ನಿಂಗಿದ್ದು ಬೇಕಿತ್ತ ಮಗನೇ. ಸಾಕು ಹೋಗು ಅಂತ ಹೇಳ್ತಾನೆ. ಒಂದೆರಡು ಕರಡಿ ಸಾಕು. ಒಂದೆರಡು ಅಡಿಕೆ ಒಂದೆರಡು ಎಲೆ ಹಾಕಿ ಸರ್. ಅಡಿಕೆ ಹಾಕ್ಬಿಡಿ ಅದ್ರೊಳಗಡೆ. ಹಾಯ್, ಹಾಲೆ ಇಲ್ಲಿ ಕರ್ಕೊ ಬಂದವ್ರಾ ನೋಡ್ಲಕ್ಕೆ ಆ ನೆಟ್ಟು ತಗೊಂಡ್ ಕೈ ಬರ ಇಲ್ದಿ ಇಲ್ಲರ ಇಲ್ಲಿ ಬರೇ ನೀನು ಮತ್ತೆ ಎತ್ತಾಕೊಂಡು ಹೊಂಟೈತಿ. ಅಪ್ಪ ನೀನ್ ಮನೆಗೆ ಬರ್ತಾ ಇದೀಯ? ಅಲ್ಲೇ ಮನೆಗೆ ಬರ್ತಾ ಇದೀಯ ಅಥವಾ ಏನ್ ಕೆಲಸ ಮುಗಿತು? ಏನು ಆಲ್ತಿಯಿಂದ ಮುಂದೆ ಹೋಗ್ಬೇಕು ನಾಳೆಯಿಂದನೇ. ಏನಪ್ಪ ಕೆಲಸ ಬೇರೆ ಕಡೆ ಮಲ್ಸಂದ್ರ ಫಾರೆಸ್ಟ್ ಅದೇ ಹಾಕಿ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಅಷ್ಟು ಇರಕಾಗವೆ. ಅಯ್ಯೋ ಇನ್ನೊಂದು 5 ತಿಂಗಳಿಗೆ ಅಲ್ಲೊಂದು ನರ್ಸರಿ. ಎಲ್ಲಿ ಮಲ್ಸಂದ್ರ ಫಾರೆಸ್ಟ್ ಅಲ್ಲೊಂದು ನರ್ಸರಿ ಸೇಮ್ ಇದೇ ಥರನಾ? ಫಾರೆಸ್ಟ್ ನೋಡ್ಕೊಳ್ಳೋದಾ? ಅದು ತಿರುಗಾಡ್ಕೊಂಡು ನೋಡ್ಕೊಂಡು ಅದೇ ಪೆಟ್ರೋಲ್ ಖರ್ಚಾಯ್ತು ಅಷ್ಟೇ. ಬೇರೆ ಕಡೆ ತಗೋಬೇಕಿದ್ದಾಗ ಇಲ್ಲಾದ್ರೆ ಆರಾಮಾಗಿ ಸ್ಟೈಲು. ಲೋಕಿ ನಮ್ಮನ್ನ ಇಲ್ಲೇ ಇಳಿಸಿದ್ರು, ನಮ್ಮ ಮನೆಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರು ಆಲ್ತಿಗೆ ಹೋದ್ರು. ಗೊಂಬೆ ಗೊಂಬೆ ನಿಧಾನ ನಿಧಾನ. ಜಾತ್ರೆ ಹಳ್ಳದೊಳಗೆ ಉಂಟ್ಕೊಂಡ್ಬಿಟ್ಟಿಯ ನೀರೊಳಗಡೆಗೆ. ಅಣ್ಣ ನಡಿ ನಡಿ. ಅದೇನು ಆಟ ಆಡ ಅಲ್ಲ ಕಣ್ಣ. ಹೌದು ನಡಿ. ಈಸ್ಕೊಂತೀನಿ. ಏನ ಮಾಲಿನ್ಯ ಬಂದರು ಪೂರ್ವಿ ಅಷ್ಟು ಕೋಲ್ಡ್ ಕುಡಿಬೇಡ ಪೂರ್ವಿ. ಕೊಡಲಿ ನೀರು ಹಾಕ್ಬಿಟ್ಟು ಹೋಗಿ ನೀರು ಹಾಕ್ಬಿಟ್ಟು ಕುಡಿಯೋಕು. अड़के का मैं रेडी हो जाएगा केक कटने के लिए. ಏನು ನಿಂದ ಬರ್ತಡೆ ಅಲ್ಲಿ ತೋರ್ಸಮ್ಮ. ನಿಂದ ಬರ್ತಡೆ ಅವಳು ತೋರ್ಸು. ನಿಂದ ಬರ್ತಡೆ. ನಿನ್ ಬಟ್ಟೆ ಅಲ್ಲಿ ಬಟ್ಟೆ ನೋಡ್ಕೊತಾ ಬಟ್ಟೆ ನಿಮ್ಮಮ್ಮ ಕೊಟ್ಟಿಲ್ವಾ? ನಾನು ಹಾಕೊಂಡಿದ್ದೀನಿ ಹೊಸ ಬಟ್ಟೆ. ಬರ್ತಡೆ ಯಾರ್ದು ಹೇಳು? ಅಮ್ಮಂದು ಬರ್ತಡೆ ಅಮ್ಮಂದು ನಂದು ಬರ್ತಡೆ. ಹ್ಯಾಪಿ ಬರ್ಡೇ ಹೇಳು ಬಾ. ಬೈಲ್ ತೋರಿಸಿ. ಹ್ಯಾಪಿ ಬರ್ಡೇ ಹೇಳು. ಹ್ಯಾಪಿ ಬರ್ಡೇ ಹೇಳು. ಹ್ಯಾಪಿ ಬರ್ಡೇ ಹೇಳು. ಶೇಕ್ ಹ್ಯಾಂಡ್ ಮಾಡು. ಮಾಡು ಹ್ಯಾಪಿ ಬರ್ಡೇ ಅಮ್ಮ ಅಂತ ಹೇಳು ಬಾ. ನೀನು ಹೇಳು ಮನ್ಯ. ಹೇಳು ಹ್ಯಾಪಿ ಬರ್ಡೇ ಅಮ್ಮ. ಒಂದೆರಡು ಸ್ಟೆಪ್ ಅಯ್ಯೋ ಲೋಕೇಶ್ ಮಾತಾಡ್ತೈತೆ. ಇರು ಬರ್ಲಿ. ಬರ್ತದ ಅವೆಲ್ಲ ಎತ್ತಿಕಲ್ಲ ಅಲ್ಲೆಲ್ಲ ಗಲೀಜು. ಹ್ಯಾಪಿ ಬರ್ಡೇ ಟು ಯು. ರಂಜಿತಾ ಅಂತ ಮುಗೀತು. ಆಯ್ತು ಏನ ಹನ್ವಾಡಿ ಅಂತ ತಿಂದ್ಬಿಡಿದ್ರು. ಫಸ್ಟ್ ನೀನ್ ತಿನ್ಸ್ಕೋ. ಲೋಕೇಶ್ ಹಬ್ಬಕ್ಕೆ ಅಲ್ಲಿ ತಿನ್ಸ್ಕೋ. ಸರಿಯಾಗಿ ನಿಂತ್ಕೊಳ್ರಿ. ಆ ಕಡೆಗೆ ಹೋಗ್ರಿ. ಆ ಕಡೆಗೆ ಹೋಗಿ ನೀನ್ ತಿನ್ಸು ರೀ. ನೀನ್ ತಿನ್ಸ್ರಿ.
ಸಾಯಂಕಾಲ ಹೊತ್ತು ಅದು ಯಾರೋ ದುಡ್ಡು ಕೊಡಬೇಕು ಅಂತ ಪ್ಲೇಟ್ ತಗೊಂಬ ತಾತಗೆಲ್ಲ ಹಾಕೊಡ್ತೀನಿ. ಏನಿಲ್ಲ ವೀಡ್ ಲಾಗ್ ಮಾಡ್ತಾರೆ ನಾನು ಮಕ್ಳಿಗೆಲ್ಲ ಕಟ್ ಮಾಡ್ಕೊಡ್ತೀನಿ. ಇಷ್ಟ ಅಗಲ ಹೊಡ್ಸಿದ್ದೀನಿ ಇಷ್ಟ ಗಂಟ ಕತ್ತಿ ಯಾರೋ ಇವಳು ಅದಕ್ಕೆ ನಾನೇ ಮಾಡೋಣ. ತಾಳು ಇವ್ ತಲೆ ನೋಡಿ ಎಷ್ಟು ದಪ್ಪ ಆಗ್ಬಿಟ್ಟೈತೆ. ಅದೇನು ತೋರಿಸ್ಬೇಕಣೆ. ಯಾವಾಗಿಂದ ಅವಳು ಏನೋ ಬಿದ್ದಾಗಿರೋದು ಅವ್ರ ಅಮ್ಮನ್ ಕೇಳ್ಬೇಕಂದ್ರೆ ಅದ್ ಬಿದ್ದು ಏಟಾಗಿರೋದಮ್ಮ. ಏಯ್ ಅಮ್ಮ ಫಸ್ಟ್ ಒಂದು ಪ್ಲೇಟ್ ತಗೊಂಬ ಇಲ್ಲಿ ನೋಯುತ್ತಾ ಹಾಕ್ಬಿಟ್ಟು ಏನು ಹೇಳಲಿ. ನೋಡಿ ಗಾಯ್ಸ್ ನಮ್ಮ ಮಗನೇ ಮಾಡಿರೋದು ಅಂತ ಹೇಳು. 2 ಸತಿ ಗಣೇಶನ್ ಮಾಡಲಿ ಅಂತಾನೆ ತೋರಿಸ್ತೀನಿ ನಾನು. ತೋರಿಸಿಲ್ವಲ್ಲ ಈಗ ಯಾಕೆ ತೋರಿಸಿಲ್ಲ? 2 ಸಲ ಹಾಕಿದ್ದೀನಿ. ಪಿಕ್ಚರ್ ಹಾಕು, ಮೇನ್ ಪಿಕ್ಚರ್. ಅದನ್ನ ನಾನು ಮೇಕಿಂಗ್ ವಿಡಿಯೋ ಮಾಡಿಲ್ಲ ನೀನು. ಇದನ್ನ ತೋರಿಸಿದ್ದೀನಿ, ಹೋಗಿ ಸಾಕಾಯ್ತು, ವಿಡಿಯೋ ಮಾಡಿದ್ದೀನಿ. ಇದನ್ನ ನಾಳೆ ಕೆರೆಯಲ್ಲಿ 5 ಗಂಟೆಗೆ ಬಿಡ್ತೀವಿ. 5 ಗಂಟೆಗೆ ಕೆರೆಯಲ್ಲಿ ಹೋಗ್ಬಿಡೋದು. ಎಲ್ಲರೂ ಬಂದ್ಬಿಡಿ, ನಾನು ಉಣ್ಣಕ್ಕಾಗ್ತಾನೆ. ಬರ್ಡೇ ಮುಗೀತು. ನಾನೇನು ಚಿಕ್ಕದ್ರಿಂದ ಏನು ಬರ್ಡೇ ಸೆಲೆಬ್ರೇಟ್ ಮಾಡ್ಕೋತಿರ್ಲಿಲ್ಲ. ಯಾಕಂದರೆ ನನಗೇನು ನನ್ನ ಬರ್ಡೇ ಯಾವತ್ತಂದ್ರೆ ನಂಗೆ ನೆನಪಿರ್ತಿಲ್ಲ. ನಾನು ಚಿಕ್ಕಳಿದ್ದಾಗ ನಾವು ಹೋಗಿದ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ ಆಗಿರೋದ್ರಿಂದ ನಮ್ಮ ಬರ್ಡೇ ಏನು ಇವತ್ತು ಬರುತ್ತೆ ಅಂತ ಸ್ಕೂಲಲ್ಲಿ ಏನೋ ಜ್ಞಾಪಿಸೋ ಥರ ಯಾವುದೂ ಆಗ್ತಿರ್ಲಿಲ್ಲ. ನನಗೂ ಜ್ಞಾಪಕ ಬರ್ತಿರ್ಲಿಲ್ಲ, ನಮ್ಮ ಅಪ್ಪ ಅಮ್ಮನೂ ಜ್ಞಾಪಿಸ್ಕೋತಾ ಇರಲಿಲ್ಲ. ಸೊ ನಾನು ಚಿಕ್ಕದ್ರಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡೇ ಇಲ್ಲ. ಯಾವತ್ತೂ ಕೇಕ್ ಕಟ್ ಮಾಡಿ ಮದುವೆ ಆದಮೇಲೆ ಕೇಕ್ ಕಟ್ ಮಾಡೋಕ್ಕೆ ಶುರು ಮಾಡಿದ್ದು. ಏನಮ್ಮ ಹಾಂ ಲಾಗ್ ಏನು ಮಾಡ್ತಾ ಇದ್ದೆ? ಕೇಕ್ ಕಟ್ ಮಾಡೋಕ್ಕೆ ಶುರು ಮಾಡಿದ್ದು. ಅದಾದ್ಮೇಲೆ ಈಗಲೂ ಕೇಕ್ ಕಟ್ ಮಾಡೋಕ್ಕೆಲ್ಲ ಏನು ಇಂಟ್ರೆಸ್ಟ್ ಇಲ್ಲ. ನನ್ನ ಮಕ್ಳಿಗೆ ಇಷ್ಟ ಆಗುತ್ತೆ, ಅವ್ರು ಕೇಕ್ ತಿನ್ನಬೇಕು ಅಂತ ಇಷ್ಟಪಡ್ತಾರೆ ಅಂತ ಕಟ್ ಮಾಡೋದಷ್ಟೇ. ಬರ್ಡೇ ಮುಗೀತು. ಇವಾಗೆಲ್ಲ ಬರ್ಡೇ ಅಂದರೆ ಏನಂದರೆ ಸೋಷಿಯಲ್ ಮೀಡಿಯಲ್ಲಿ ಅಷ್ಟು ವಿಶಸ್ ಬರುತ್ತೆ ಹ್ಯಾಪಿ ಬರ್ಡೇ ಅಂತ. ಅವ್ರು ಸ್ಟೇಟಸ್ಗೆ ಹಾಕೋತಾರೆ, ಅದನ್ನೆಲ್ಲ ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಅಂತ. ಈ ಸಲ ತುಂಬ ವಿಶಸ್ ಬಂದಿದ್ದು. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ವಿಶ್ ಮಾಡಿದರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇಲ್ಲಿವರೆಗೂ ವಿಡಿಯೋದಕ್ಕಾಗಿ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ರಂಜನವನ ಫ್ಯಾಮ್ ವ್ಲಾಗ್ಸ್. ಥ್ಯಾಂಕ್ ಯು. ಬಾಯ್.